ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದೆ ಜಾನು, ಹೀಗಿರುತ್ತೆ ಇವ್ರ ಜಗಳ. ಇವತ್ತು ಇಲ್ಲಿಗೆ ಬ್ರೇಕು, ನಾಳೆ ಮತ್ತೆ ಇದನ್ನೇ ಮುಂದುವರಿಸ್ತಾರೆ. ಇನ್ನು ಈ ಕಣ್ಣಿಂದ ಏನೇನು ನೋಡಬೇಕೋ ಏನೋ. ಯೋಚನೆ ಮಾಡಬೇಡಿ, ಇದಕ್ಕೆ ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಯಾವುದೂ ಸರಿ ಹೋಗಲ್ಲ ಜಾನು. ನೀನು ಅಪರೂಪಕ್ಕೆ ಬಂದಿದೆಯಲ್ಲ, ಅದಕ್ಕೆ ನಿನಗೆ ಹಾಗೆ ಅನಿಸುತ್ತೆ ಇದೆಲ್ಲ ಸರಿ ಹೋಗುತ್ತೆ. ಇಷ್ಟೇ ಅವ್ರ ಹಣೆ ಬರ. ಬಿಟ್ಟಾಕು, ಅವ್ರ ವಿಷಯ ತೊಗೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಬಾ, ನೀನು ಕುಡಿಯೋದಕ್ಕೆ ಏನಾದ್ರು ಕೊಡ್ತೀನಿ, ಮಜ್ಜಿಗೆ ಅಥವಾ ಪಾನಕ. ಬಾ. ರೀ, ನೀವು ಆಫೀಸ್ಗೆ ಹೋಗ್ತಾ ಹಂಗೆ ಅಲ್ಲೇ ನನ್ನನ್ನು ಹೊಸ ಮನೆ ಹತ್ರ ಒಂಚೂರು ಬಿಟ್ಬಿಟ್ಟು ಹೋಗಿ. ನೀನು ಯಾಕೆ ಅಲ್ಲಿಗೆ ಬರಬೇಕು? ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ಇಲ್ಲಿ ಇನ್ನೊಂದು ಸುಳ್ಳು ಹೇಳ್ಬೇಕು. ಅದು ಅಲ್ಲದೆ ಅಮ್ಮಂಗೆ ನೀನು ಇಲ್ಲ ಅಂದರೆ ಕೈಕಲ್ಲೇ ಆಡಲ್ಲ. ಜೊತೆಗೆ ಜಾನು ಬರ ಇದ್ದಾಳೆ. ಅಯ್ಯೋ ಬಿಡ್ರಿ, ನಂಗೆ ಯಾಕೋ ಮನಸ್ಸು ಸರಿ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀನು ಯಾಕೆ ಅಲ್ಲಿಗೆ ಬರಬೇಕು? ಅಮ್ಮನೇ ಅಲ್ಲಿದ್ದಾರಲ್ಲ. ಅಮ್ಮನ ನೋಡೋದಕ್ಕೆ ನನಗೆ ಅಲ್ಲಿಗೆ ಹೋಗಬೇಕು ರೀ. ಅಮ್ಮನ ಇಲ್ಲಿಗೆ ಕರ್ಕೊಂಬನ್ನಿ ಅಂತಂದರೆ ನೀವು ಇಲ್ಲಿರೋ ರಾಗ ಎಳಿತೀರಾ. ಅದಕ್ಕೆ ನಾನೇ ಅಲ್ಲಿಗೆ ಹೋಗಿ ಅಮ್ಮನ ಮಾತಾಡಿಸ್ಕೊಂಡು ಅಲ್ಲಿ ಅವಳಿಗೆ ಇರೋದಕ್ಕೆ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಅಂತ ನೋಡ್ಕೊಂಬರ್ತೀನಿ. ಯಾಕೋ ಇದು ನನ್ನ ಬುಡಕ್ಕೆ ಬರೋ ಹಾಗಿದೆಯಲ್ಲ. ಈಗೇನಾದರೂ ಇವಳು ಅಲ್ಲಿಗೆ ಹೋದರೆ ನನ್ನ ಬಂಡವಾಳ ಬಯಲಾಗ್ಬಿಡುತ್ತೆ. ಏನ ಬೇಡ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇ? ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದ್ದಾರೆ. ಆದರೂ ನಾನೊಂದ್ಸಲ ಅಲ್ಲಿಗೆ ಹೋಗಿ ಅಮ್ಮನ ನೋಡಿಕೊಂಡು ಮನಸ್ಸು ಬಿಚ್ಚಿ ಮಾತಾಡ್ಕೊಂಡು ಬರ್ತೀನಿ. ಬೇಡ, ನಾನು ಈಗ ಅಲ್ಲಿಗೆ ಹೋಗಲ್ಲ ಕಣೆ. ಆಫೀಸಲ್ಲಿ ಮೀಟಿಂಗ್ ಇದೆ, ಮೀಟಿಂಗ್ ಮುಗಿಸಿ ಆಮೇಲೆ ಮನೆ ಹತ್ರ ಹೋಗ್ತೀನಿ. ನನ್ನ ಕಷ್ಟಕ್ಕೆ ನೀವು ಯಾವತ್ತೂ ಆಗಿದ್ದೀರಾ? ಅಮ್ಮನ ಇಲ್ಲಿ ಕರ್ಕೊಂಬನ್ನಿ ಅಂತಂದರೆ ಒಂದು ರಾಗ ಎಳಿತೀರಾ. ಹೋಗ್ಲಿ, ನಾನೇ ಅಲ್ಲಿಗೆ ಹೋಗ್ತೀನಿ ಅಂತಂದರೆ ಮೀಟಿಂಗು ಪಾರ್ಟಿಂಗು ಅಂತ ಇಲ್ಲಿರೋ ಕಾರಣ ಹೇಳ್ತೀರಾ. ನೀವು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಇಷ್ಟೊಂದು ಹೆದರ್ಕೋತಾ ಇರೋದು ನೋಡಿದ್ರೆ ಅಲ್ಲಿ ಅಮ್ಮನಿಗೆ ಸರಿಯಾಗಿ ಏನು ವ್ಯವಸ್ಥೆ ಮಾಡಿಲ್ವೇನೋ ಅಂತ ನಂಗೆ ಅನುಮಾನ ಬರ್ತಿದೆ. ಒಳ್ಳೆ ಪೆದ್ದಿ ಕಣ ನೀನು. ನಿನ್ನಂಥ ಅದ್ಭುತನ ನನಗೆ ಮದುವೆ ಮಾಡಿಕೊಟ್ಟಿರೋ ದೇವರು ಕಣೆ ಅವರು. ಅವ್ರನ್ನ ಹೆಂಗೋ ನೋಡ್ಕೊಳಕ್ಕಾಗತ್ತಾ? ರಾತ್ರಿ ನಾನು ಮನೆ ನೋಡಕ್ಕೆ ಹೋಗ್ತೀನಲ್ಲ, ಆಗ ಅವ್ರಿಗೆ ದಿವಸ ಊಟಕ್ಕೆ ದುಡ್ಡು ಕೊಟ್ಟು ಬರ್ತೀನಿ. ಜೊತೆಗೆ ಏನೇನು ಬೇಕೋ ಅದನ್ನು ತಗೊಳ್ಳಿ ಅಂತ ಹೇಳ್ತೀನಿ. ಅಪ್ಪ ಸೆಕ್ಯೂರಿಟಿ ಆಗಿದ್ದಾಗ ಕೊಡೋದಕ್ಕಿಂತ ಜಾಸ್ತಿ ದುಡ್ಡನ್ನ ಇವರಿಗೆ ಕೊಡ್ತೀನಿ ಅಂತಂದ್ರೆ ಅನುಮಾನ ಪಡ್ತೀಯಲ್ಲ. ಬೇಕಾದ್ರೆ ನೀನು ಅವ್ರಿಗೆ ಫೋನ್ ಮಾಡಿ ವಿಚಾರಿಸು, ಅಷ್ಟೊಂದು ಅನುಮಾನ ಆಯ್ತು. ಒಟ್ಟಲ್ಲಿ ನೀವು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ ಅಷ್ಟೇ ತಾನೇ? ಸರಿ ಬಿಡಿ, ಅಮ್ಮನೇ ಎಲ್ಲಿ ಕರ್ಕೊಂಬನ್ನಿ. ಅದಂಗೆ ಆಗುತ್ತೆ. ನಿನ್ನ ಮದುವೆ ಆದಾಗಿಂದ ಅಮ್ಮ ಇಲ್ಲಿಗೆ ಬಂದಿಲ್ಲ, ಬರೋದು ಅಪರೂಪಕ್ಕೆ. ಈಗ ಇದಕ್ಕಿದಕ್ಕೆ ಬಂದ್ಬಿಟ್ರೆ ಮನೆಯವರು ಕೇಳಲ್ವಾ ಯಾಕೆ ಬರ್ತಿದ್ದಾರೆ ಅಂತ. ಹಂಗೆ ಮಾತಿಗೆ ಮಾತು ಬೆಳೆದು ನಾನು ಮನೆ ಕಟ್ತಿರೋ ವಿಷಯ ಹೇಳ್ಬಿಟ್ರೆ ಏನು ಮಾಡೋದು? ಒಟ್ಟಲ್ಲಿ ನಾನು ಏತಿ ಅಂದರೆ ನೀವು ಪ್ರೇತಿ ಅನ್ಬೇಕು ಅಷ್ಟೇ ಅಲ್ಲ? ಸಂಸಾರ ಅಂದರೆ ಹಾಗೆ ಅಲ್ವೇನೆ. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹಿರಿಯವ್ರು ಹೇಳಿಲ್ವಾ? ಹಾಗೆ ನಡ್ಕೋಬೇಕು ನೋಡೆ. ಸ್ವಲ್ಪ ದಿನ ಹೋಗಲಿ, ನಿನ್ನಿಂದ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ? ಆಫೀಸಿಗೆ ಲೇಟ್ ಆಗ್ತಿದೆ, ಬರ್ತೀನಿ. ಇದು ಹಾಂ ಬಲ್ಲ. ಛೇ, ಅಮ್ಮ ನನ್ನ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ. ಇವ್ರ ಮಾತಿನ ಮೇಲೆ ನಂಗೊಂದು ನಯಾ ಪೈಸಾ ನಂಬಿಕೆ ಇಲ್ಲ. ಅಮ್ಮನ ಇಲ್ಲಿ ಕರ್ಕೊಂಬಂದು ತಪ್ಪು ಮಾಡ್ಬಿಟ್ನಾ? ಅಯ್ಯೋ ಭಗವಂತ, ನಮ್ಮ ಅಮ್ಮಂಗೆ ಏನು ತೊಂದರೆ ಆಗದಿರೋ ಥರ ನೋಡ್ಕೊಳಪ್ಪ. ಅಂತ ನೀನೇ ಮನೆ ಒಳಗೆ ಹೋಗಿ ಜಾನ್ವೀರನ್ನ ಕರ್ಕೊಂಡು ಹೋಗ್ತೀಯಾ? ಜಾನ್ವೀರಿನ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಇಲ್ವಲ್ಲ? ನೋಡು, ಇಲ್ಲೇ ನಿಂತ್ಕೊ, ಹೊರಗೆ ಬರಲಿ, ಕರ್ಕೊಂಡು ಹೋಗುವಂತೆ. ಸರಿಯಲ್ಲ. ಜಾನ್ವೀರನ್ನ ನಾನು ಪ್ರೀತಿ ಮಾಡ್ತೀನಿ ಅಂದಮೇಲೆ ಇಷ್ಟಾದರೂ ಮಾಡಲೇಬೇಕು. ಅವರೇ ತಪ್ಪು ಮಾಡಿದ್ರು ಒಂದು ಪಕ್ಷ ಕ್ಷಮಿಸ್ಬೇಕು, ಅದೇ ಪ್ರೀತಿ. ಎಷ್ಟು ಸಲ ಸಾರಿ ಕೇಳ್ತೀಯ ಇನ್ನು? ಪದೇ ಪದೇ ಸಾರಿ ಕೇಳಿ ಕೇಳಿ ಬಫೂನ್ ಆಗಿದೆಯಾ ಅವ್ರ ಮುಂದೆ. ಈಗ ಇನ್ನೊಂದ್ಸಲಿ ಅವರು ಈ ಮನೆಗೆ ಬರೋಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಬೇಕು. ನಿನ್ನ ಪರ್ಮಿಷನ್ ಕೇಳಿಕೊಂಡೇ ಬರಬೇಕು. ಎಸ್, ಹಾಗಾಗಬೇಕು ಅನ್ನೋದಾದರೆ
ನೀವು ಒಳಗೆ ಹೋಗ್ಬಾರ್ದು. ಚಿನ್ನ ಮರಿ, ಯಾಕೆ ಹಿಂಗೆ ಮಾಡ್ಕೋದ್ರಿ? ಇಲ್ಲಿಗೆ ಬರ್ತಿದ್ದೀನಿ ಅಂತ ಒಂದು ಮಾತು ಹೇಳಿ ಬರ್ಬೋದಿತ್ತು ಅಲ್ವಾ? ಯಾಕೆ ನೀವು ಹೇಳ್ಬಿಟ್ಟು ಬಂದ್ರಾ? ನೀವು ಹೇಗೆ ಹೇಳ್ದೆ ಬಂದ್ರೋ ನಾನು ಹಾಗೆ ಹೇಳ್ದೆ ಬಂದೆ. ಫೈನ್, ಇಬ್ಬರ ಕಡೆಯಿಂದನೂ ತಪ್ಪಾಗಿದೆ. ಓ ಇಲ್ಲ ಇಲ್ಲ ಇಲ್ಲ, ಇಬ್ಬರ ಕಡೆಯಿಂದ ಅಂತೆಲ್ಲ ಹೇಳಬೇಡಿ. ತಪ್ಪಾಗಿರೋದು ನಿಮ್ಮ ಕಡೆಯಿಂದ. ಇದು ನನ್ನ ತವ್ರ ಮನೆ. ನಾನು ಯಾವಾಗ ಬೇಕಿದ್ರು ಬರ್ಬೋದು, ಯಾವಾಗ ಬೇಕಿದ್ರು ಹೋಗ್ಬೋದು. ಓಕೆ, ನನ್ನ ಒಬ್ಬನಿಂದಾನೇ ತಪ್ಪಾಗಿದೆ. ಈಗೇನು ಅಜ್ಜಿ ನೋಡೋ ಆತರದಲ್ಲಿ ನೀವು ಹೇಳದೆ ಬಂದೆ ಅಷ್ಟೇ. ಅಜ್ಜಿ ನೋಡೋ ಆತ್ರದಲ್ಲಿ ಅಂತೆಲ್ಲ ಹೇಳ್ಬೇಡಿ. ಅಜ್ಜಿ ರೂಮಲ್ಲಿ ಕ್ಯಾಮ್ರಾ ಇಡೋ ಆತ್ರದಲ್ಲಿ ಅಂತ ಹೇಳಿ. ಚಿನ್ನಮರಿ, ನನ್ನನ್ನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದೀರಾ? ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿಲ್ಲ, ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾ ಇದ್ದೀನಿ. ಸರಿ ಬಿಡಿ, ಈಗ ಯಾಕೆ ಬಂದ್ರೆ ಅದನ್ನ ಹೇಳಿ. ಯಾಕೆ ಬಂದಿದ್ದೀನಿ ನಿಮಗೆ ಗೊತ್ತಿಲ್ವಾ? ನೆನ್ನೆ ಒಂದಿನ ನೀವು ಮನೇಲಿರಲಿಲ್ಲ ಅಂತ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗಾಗಲೇ ಚೆನ್ನಾಗಿ ಗೊತ್ತಿದೆ. ನೋಡಿ ಚಿನ್ನಮರಿ, ಪ್ಲೀಸ್ ಬನ್ನಿ ಮನೆಗೆ ಹೋಗೋಣ. ಓಹ್, ನನ್ನ ಕರ್ಕೊಂಡು ಹೋಗಕ್ಕೆ ಬಂದ್ರಾ? ಮತ್ತೆ ಒಳಗೆ ಯಾಕೆ ಬರಲಿಲ್ಲ? ಇಲ್ಲಿಂದ ಹೀಗಿಂದ ಹೀಗೆ ಕರ್ಕೊಂಡು ಹೋಗೋಣ ಅಂತನಾ? ಅದು ಹಾಗಲ್ಲ, ನೀವಿನ್ನೂ ಮಲಗಿರಬಹುದು, ಡಿಸ್ಟರ್ಬ್ ಆಗಬಹುದು ಅಂತ ಆಚೆ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ, ನನಗೆ ಇವಾಗಲೇ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಇನ್ನು 4 ದಿನ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಇಲ್ಲ ಚಿನ್ನಮರಿ, ನೋಡಿ, ನಿಮ್ಮನ್ನು ಬಿಟ್ಟು ಇನ್ನು ಒಂದು ಕ್ಷಣ ಇರೋದಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ. ದಯವಿಟ್ಟು ಈಗಿಂದೀಗಲೇ ಹೊರಡಿ, ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.